ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತೇನೆ. ಅದಕ್ಕೆ ನಾನಿಲ್ಲಿ 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಆರಳೆ ದಾರನೇ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಡಿಸೈನ್ನ ನೋಡಿ, ಎಲ್ಲ ಆರ್ಚಸ್ ರೀತಿ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಆರ್ಚ್ ಮೇಲೆ ಆರ್ಚ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇರೋದು. ನಮ್ಮ ಚಾನಲಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ 2 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಎರಡು ಸಿಂಗಲ್ ಕ್ರೋಶೆನ ಮಾಡಿ 4 ಚೈನ್ ಆದರೂ ನಡೆಯುತ್ತೆ, 5 ಚೈನ್ ಆದರೂ ನಡೆಯುತ್ತೆ. ನಾನಿಲ್ಲಿ 4 ಚೈನೇ ಹಾಕ್ಕೊಂಡು ಹೋಗ್ತೀನಿ. 4 ಚೈನ್ ಆದರೂ ಹಾಕ್ಕೋಬೋದು ನೀವು, 5 ಚೈನ್ ಆದರೂ ಹಾಕ್ಕೋಬೋದು. ಬೇಸ್ಗೆ ನೀವು ನಾವೇನಂದರೆ ಬೇಸ್ ಹಾಕ್ತೆ ಕೂಡ ಹಾಗೆ ಮಾಡ್ಕೊಂಡು ಹೋಗ್ಬೋದು. ಬೇಸ್ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಅಂತೇಳಿ ಅಷ್ಟೇ. ರಿಂಕಲೆಲ್ಲ ಆಗಲ್ಲ. ಯಾರೆಲ್ಲ ಬಿಗಿನರ್ ಇದ್ದೀರಾ ಅವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ಅಷ್ಟೇ. ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಕೂಡ ನಾವು ಆರ್ಚ್ನ ಮಾಡ್ಕೊಬೋದು. ಆ ರೀತಿ ಮಾಡ್ಕೊಂಡೋದ್ರೆ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಮಾಡುವಾಗ ಏನಾಗುತ್ತೆ, ಬಟ್ಟೆ ಈ ರೀತಿ ರಿಂಕಲ್ ಆಗೋ ಸಾಧ್ಯತೆ ಇರುತ್ತೆ. ಈ ರೀತಿ ನಾವು ಬೇಸ್ನ ಹಾಕ್ಕೊಂಡು ಆಮೇಲೆ ಆರ್ಚ್ನ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಟೆಪ್ ಜಾಸ್ತಿ ಆಗ್ಬೋದು, ಆದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ರಿಂಕಲೆಲ್ಲ ಆಗಲ್ಲ. ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಆ ರೀತಿ ಹಾಕಿದಾಗ ನನಗೂ ಅನುಭವ ಆಗಿದೆ. ಅದಕ್ಕೋಸ್ಕರ ನಾನು ಬೇಸ್ ಹಾಕ್ಕೊಂಡು ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತೇಳಿ ಬೇಸ್ ಹಾಕ್ಕೊಂಡು ಡಿಸೈನ್ಗಳನ್ನ ಮಾಡ್ಕೊಳ್ಳಿ. ನಿಮಗೆ ರಿಂಕಲ್ ಆ ರೀತಿ ಏನು ಬರಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 2 ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನು, ಸಿಂಗಲ್ ಕ್ರೋಶೆ, 4 ಚೈನು, ಸಿಂಗಲ್ ಕ್ರೋಶೆ. ಸೇಮ್ ಇದೇ ರೀತಿ ಫುಲ್ ಸ್ಯಾರಿ ಎಲ್ಲ ನಾವು ಕಂಪ್ಲೀಟ್ ಮಾಡ್ಕೊತಾ ಬರಬೇಕು. 4 ಚೈನ್ ಹಾಕೋದು, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು, 4 ಚೈನ್ ಹಾಕೋದು, ಸಿಂಗಲ್ ಕ್ರೋಶೆ ಮಾಡೋದು. ಈ ರೀತಿಯಾಗಿ ನಾವು ಫುಲ್ ಸ್ಯಾರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಬೇಕು. ನಾನು ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇರೋದ್ರಿಂದ ಒಂದು ಸ್ವಲ್ಪ ದೂರ ನಾನು ಹಾಕ್ತೀನಿ. ಒಂದು 4-5 ಆರ್ಚಸ್ಗೆ ಆಗೋ ರೀತಿ ನಾನಿಲ್ಲಿ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಬನ್ನಿ. ಈ ಸ್ಟೆಪ್ಪು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀಟಾಗಿ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಸಿಂಗಲ್ ಕ್ರೋಶೆ ಅಲ್ಲಿಗೆ ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಬೇಸ್ ಹಾಕಿದಾಗ ನಮಗೆ ನೀಟಾಗಿರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಈ ರೀತಿ ರಿಂಕಲೆಲ್ಲ ಆದರೆ ಈ ರೀತಿ ಆದರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ ಬೇಸ್ನ. ನೋಡಿ, ನಾನಿಲ್ಲಿ 4 ಚೈನ್ ಹಾಕಿ ಒಂದು 5 ಆರ್ಚಸ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ನೋಡಿ, ಇಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ ಎಂಡ್ ಮಾಡ್ಕೊಬೋದು, ಅಥವಾ ಇಲ್ಲಿಂದನೇ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಂಡು ಆರ್ಚಸ್ನ ಮಾಡ್ಕೊಬೋದು. ಈ ರೀತಿ ಕೂಡ ಮಾಡ್ಕೊಬೋದು. ಥ್ರೆಡ್ನ ಎಂಡ್ ಮಾಡ್ಕೊಳ್ಳದೆ ಈ ರೀತಿ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಉಲ್ಟಾ ಟರ್ನ್ ಮಾಡಿಕೊಂಡು ಇಲ್ಲಿ ಏನು 4 ಚೈನ್ ಇದೆಯೋ ಆ 4 ಚೈನ್ ಒಳಗಡೆ 1 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಅಲ್ಲಿಂದ 2 ಸಲ ಥ್ರೆಡ್ನ ಸುತ್ಕೊಳ್ಳಿ. ನೀಡ್ಲು ಮೇಲೆ 2 ಸಲ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಇರೋ 4 ಚೈನ್ ಗ್ಯಾಪಲ್ಲಿ, ಅಂದರೆ 2ನೇ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲು ಮೇಲೆ 4 ಥ್ರೆಡ್ ಇರುತ್ತೆ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಡಿಸೈನ್ನ, ತುಂಬ ನೀಟಾಗಿ ಬರುತ್ತೆ ಡಿಸೈನು. ನೋಡಿ, ಮತ್ತೆ ನೀಡ್ಲು ಮೇಲೆ 2 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ಅದೇ ರೀತಿ ನೀಡ್ಲು ಮೇಲೆ 2 ಸಲ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1, 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ಕಂಬಗಳನ್ನ ಹಾಕ್ತಾ ಬನ್ನಿ. ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ ಆರ್ಚು. 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ, ನೀಟಾಗಿ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಏನು 4 ಚೈನ್ ಗ್ಯಾಪ್ ಇದೆಯೋ ಇದು ನೀಟಾಗಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ. ಸೇಮ್ ಎಲ್ಲ ಒಂದೇ ಲೆಂತಲ್ಲಿ ಇರಬೇಕು ನಮಗೆ. ಆ ರೀತಿ ನೋಡಿಕೊಂಡು ನೀವು ಕಂಬಗಳನ್ನ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ನೀಟಾಗಿ ಒಂದೇ ಲೆಂತಲ್ಲಿ ಬರಬೇಕು ನಮಗೆ ಕಂಬಗಳೆಲ್ಲ. ಸ್ವಲ್ಪ ಟೈಮ್ ತಗೋಬೋದು, ಅದು ಬಿಟ್ಟರೆ ಡಿಸೈನ್ ನೀಟಾಗಿ ಬರುತ್ತೆ ನಮಗಿಲ್ಲಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಅನ್ನೋದು ಬರುತ್ತೆ, ನೀವೇ ಫಸ್ಟು ಈ ವಿಡಿಯೋನ ನೋಡ್ಬೋದು. ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನಾನು 3, 6, 9, 10, 11 ಇನ್ನೂ ಒಂದು ಮಾಡ್ಕೊಳ್ಳೋಣ. 12 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನಾನು ಈ 4 ಚೈನ್ ಗ್ಯಾಪಲ್ಲಿ 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ನಾನಿಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಫಿಲ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ, ಅಂದರೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಈ ಆರ್ಚ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಡಿಸೈನು. ಮತ್ತು ಅಲ್ಲಿಂದ ನೀಡ್ಲು ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲು ಮೇಲೆ 4 ಥ್ರೆಡ್ ಇರುತ್ತೆ. 2ರಲ್ಲಿ ಒಂದು, 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಇಲ್ಲೂ ಕೂಡ ಫಿಲ್ ಮಾಡ್ಕೋಬೇಕು. ನೀಟಾಗಿ ತ್ರಿಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಳಿ. ನಿಮ್ಗೆ ತ್ರಿಬಲ್ ಕ್ರೋಶೆ ಬಂದಿಲ್ಲ ಅಂದರೆ ಡಬಲ್ ಕ್ರೋಶೆನ ಕೂಡ ನೀವು ಟ್ರೈ ಮಾಡ್ಬೋದು, ಅದು ಕೂಡ ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಇಲ್ಲೂ ಕೂಡ ನಾವು 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಈ 4 ಚೈನ್ ಗ್ಯಾಪಲ್ಲೂ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ನೀಟಾಗಿ ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ 12 ಡಬಲ್ ಕ್ರೋಶೆ ಕಂಬಗಳನ್ನ. ನೋಡಿ ನೀಟಾಗಿ ನಾನಿಲ್ಲಿ 12 ತ್ರಿಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದನೇ ನಮಗೆ ನೋಡಿ ನಾವು ಸಿಂಗಲ್ ಕ್ರೋಶೆ ಮಾಡೋದು ಈ 4 ಚೈನ್ ಮಿಡಲ್ಗೆ ಬರಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಸ್ವಲ್ಪ ಈ ಸೈಡ್ಗೆ ಹೋದರೆ ನಮಗೆ ನೆಕ್ಸ್ಟ್ ಆರ್ಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಹೇಗೆ ಕಂಬಗಳನ್ನ ತಗೊತೀವೋ ಎಂಡಿಂಗ್ ಕೂಡ ಅದೇ ಲೆಂತಲ್ಲಿರಬೇಕು ಕಂಬಗಳು, ಅದನ್ನು ನೋಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನೀವು ಮತ್ತು 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡಿಕೊಂಡು ಈ ಡಿಸೈನ್ನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಸ್ಟೆಪ್ನ ಉಲ್ಟಾದಲ್ಲಿ ಇಟ್ಕೊಂಡು ಸೀರೆನ ಆರ್ಚಸ್ನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ನಾನು ಆರ್ಚಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಒಂದೇ ಸಮನಾಗಿ ನಾನು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ನಾನು ಉಲ್ಟಾ ಸೈಡ್ ಇಟ್ಕೊಂಡು ಆರ್ಚಸ್ನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಸೀದಾ ಸೈಡಿಂದ ನೋಡಿ ನಮಗೆ ಈ ರೀತಿ ಕಾಣಿಸುತ್ತೆ. ನಮಗೆ ನೆಕ್ಸ್ಟ್ ಸ್ಟೆಪ್ ಹಾಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಆದಮೇಲೆ ನಾವು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಬೇಕು, ಅಥವಾ ಇದನ್ನೇ ಥ್ರೆಡ್ನ ಕಂಟಿನ್ಯೂ ಮಾಡ್ಕೊಬೋದು. ನೋಡಿ ಈ ರೀತಿ ಆದಮೇಲೆ ಸೀದಾ ಮಾಡ್ಕೊಳ್ಳಿ. ಬಟ್ಟೆನ ಸೀದಾ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಇಲ್ಲಿ ಈ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ನಮಗೆ ಟ್ವಿಸ್ಟ್ ಆಗಿರುತ್ತಲ್ಲ, ನಮಗೆ ನೀಟಾಗಿ ಬರುತ್ತೆ ಅಂತೇಳಿ ಅಷ್ಟೇ. ನೋಡಿ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡಿ ಇಲ್ಲಿ ಕಂಬಗಳ ಮೇಲೆ ನಿಮಗೆ ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸುತ್ತಲ್ಲ, ಈ ಕಂಬಗಳ ಮೇಲೆ ಹೋಲ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ ಫಸ್ಟ್ ಒಂದು ಕಂಬದು ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2 ದಾರ ಇರುತ್ತೆ, 2 ದಾರನೂ ಸೇರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ 4 ಕಂಬಗಳ ಮೇಲೆ ಹೋಲ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 3 ಟೈಮ್ಸ್ ಆಯಿತು, 4 ಟೈಮ್ಸ್ 4 ಕಂಬದ ಹೋಲ್ ಗ್ಯಾಪ್ಗೂ ನಾವಿಲ್ಲಿ
ಕಂಬಗಳನ್ನ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀವಿ. ಇವಾಗ 5 ಚೈನ್ ಹಾಕ್ಕೊಳ್ಳೋಣ. ನೋಡಿ 3 ಆಯಿತು, 4 5 ಚೈನ್ ಹಾಕ್ಕೊಂಡು ಈ ಸೈಡಿಂದ ನೋಡಿ, ಈ ಸೈಡ್ ಏನು ಕಂಬಗಳು ಹಾಕಿದ್ದೀರೋ ಈ ಸೈಡಿಂದ ಕೌಂಟ್ ಮಾಡ್ಕೋಬೇಕು. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಒಂದು ಕಂಬದ ಗ್ಯಾಪ್ಗೆ ನಾವು ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ 4 ಕಂಬಗಳ ಹೋಲ್ ಗ್ಯಾಪ್ ಮೇಲೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ಈ ಸೈಡಿಂದ 4th ಕಂಬದ ಹೋಲ್ ಗ್ಯಾಪ್ಗೆ ಈ 5 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 5 ಚೈನ್ನ ತೊಗೋಬೇಕು. ನೋಡಿ 4 5 ಇಲ್ಲಿಂದ 5 ಚೈನ್ ತೊಗೊಂಡು ಈ ಸೈಡಿಂದ 4th ಹೋಲ್ ಗ್ಯಾಪ್ ಅಂದರೆ ಈ ನೆಕ್ಸ್ಟ್ ಸೆಕೆಂಡ್ ಆರ್ಚ್ 4th ಕಂಬದ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ 1 2 3 4 4th ಕಂಬದ ಹೋಲ್ ಗ್ಯಾಪ್ಗೆ ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮತ್ತೆ 5 ಚೈನ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 4 ಕಂಬಗಳು ಹೋಲ್ ಗ್ಯಾಪ್ಗೆ, ಸ್ಟಾರ್ಟಿಂಗು ಎಂಡಿಂಗು 4 ಕಂಬಗಳು ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಮಾಡ್ಕೋಬೇಕು. ನೋಡಿ 5 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈ ಸೈಡಿಂದ ನೋಡಿ ಲೆಫ್ಟ್ ಸೈಡಿಂದ 4 ಕಂಬದ ಹೋಲ್ ಗ್ಯಾಪ್ಗೆ, 4ನೇ ಕಂಬದ ಹೋಲ್ ಗ್ಯಾಪ್ಗೆ ನಾವು ಕಂಬನ ಹಾಕ್ಕೋಬೇಕು. ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ನಮಗೆ ನೋಡ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ. ಅಂದರೆ 4ನೇ ಕಂಬದ ಹೋಲ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ 5 ಚೈನ್ ಹಾಕಿ. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ನ ಹಾಕ್ಕೋಬೇಕು. ನೋಡಿ ಮತ್ತೆ 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಕಂಬದ ರೈಟ್ ಸೈಡಿಂದ ಕೌಂಟ್ ಮಾಡ್ಕೊಳ್ಳಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಕಂಬದ ಹೋಲ್ ಗ್ಯಾಪ್ಗೆ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ನ ತೊಗೊಳ್ಳಿ. ಮತ್ತು ಅದೇ ಆರ್ಚ್ ಲೆಫ್ಟ್ ಸೈಡಿಂದ ಕೌಂಟ್ ಮಾಡಬೇಕು ನಾವೀಗ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಕಂಬದ ಹೋಲ್ ಗ್ಯಾಪ್ಗೆ ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಬರಬೇಕು ನೀಟಾಗಿ. ನೋಡಿ ಸ್ಟಾರ್ಟಿಂಗ್ ಮಾತ್ರ 4 ಕಂಬದ ಮೇಲೆ ಹೋಲ್ ಗ್ಯಾಪ್ಗೆ ನೀವು ಸಿಂಗಲ್ ಕ್ರೋಶನ ಮಾಡಿ, ಮತ್ತು 4th ಕಂಬದ ಹೋಲ್ ಗ್ಯಾಪಿಂದ 5 ಚೈನ್ ಹಾಕ್ಕೊಂಡು ಲೆಫ್ಟ್ ಸೈಡಿಂದ, ಇವಾಗ ಅದೇ ಆರ್ಚಲ್ಲಿ ಲೆಫ್ಟ್ ಸೈಡಿಂದ 4th ಕಂಬದ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು 5 ಚೈನ್ ಸೇರಿ. ಮತ್ತು ಸೆಕೆಂಡ್ ಆರ್ಚಿಗೆ ಬರ್ತೀವಿ, ಅಲ್ಲಿಂದ 5 ಚೈನ್ ಹಾಕ್ಕೊಂಡು ಸೆಕೆಂಡ್ ಆರ್ಚಿಂದ ರೈಟ್ ಸೈಡಿಂದ ಕೌಂಟ್ ಮಾಡ್ಕೋಬೇಕು 4ನೇ ಕಂಬದ ಹೋಲ್ ಗ್ಯಾಪ್ಗೆ, ಅಂದರೆ 4th ಕಂಬದ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 5 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ ಹಾಕ್ಕೊಂಡು ಮತ್ತು ಲೆಫ್ಟ್ ಸೈಡಿಂದ 4th ಕಂಬದ ಹೋಲ್ ಗ್ಯಾಪ್ಗೆ ನಾವು ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ರೈಟ್ ಸೈಡಿಂದ ಒಂದು ಸೈಡಿಗೆ ಕೌಂಟ್ ಮಾಡ್ಕೋಬೇಕು, ಲೆಫ್ಟ್ ಸೈಡಿಂದ ಒಂದು ಸಾರಿ ಕೌಂಟ್ ಮಾಡ್ಕೋಬೇಕು. ಕರೆಕ್ಟಾಗಿ ನಾವು 12 ಕಂಬ ಹಾಕ್ಕೊಂಡು ಬಂದಿದ್ರೆ ನಮಗೆ ನೀಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇದೇ ರೀತಿ ಇಲ್ಲಿ ಬೇಸ್ನ ಹಾಕ್ಕೊಂಡು ಬನ್ನಿ. ಇದು ನೆಕ್ಸ್ಟ್ ಆರ್ಚ್ಗೆ ಇದು ಬೇಸ್. ಇದು 5 ಚೈನ್ ಹಾಕ್ಕೊಂಡು ನೀವು ಸಿಂಗಲ್ ಕ್ರೋಶನ ಮಾಡ್ಕೊತಾ ಬನ್ನಿ. ಫುಲ್ ಸ್ಯಾರಿ ಎಲ್ಲ ಈ ರೀತಿಯೇ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ನೋಡಿ ಕೊನೆವರೆಗೂ ನಾನು ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಲಾಸ್ಟಿಗೆ ನೋಡಿ ಇಲ್ಲಿ ಮತ್ತೆ 5 ಚೈನ್ ಹಾಕಿ ಇಲ್ಲಿ 4th ಕಂಬದ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಇನ್ನು ಉಳಿದ ಕಂಬಗಳಿಗೆ ಲಾಸ್ಟಲ್ಲಿ ಎಂಡಿಂಗಲ್ಲಿ ಸ್ಟಾರ್ಟಿಂಗ್ ಹೆಂಗೆ ಮಾಡ್ಕೊಂಡ್ವೋ ಎಂಡಿಂಗ್ ಕೂಡ ಅದೇ ರೀತಿ ಮಾಡ್ಕೋಬೇಕು. ಇನ್ನು ಉಳಿದ 3 ಕಂಬಗಳಿರುತ್ತಲ್ಲ ಅಲ್ಲಿ ಮತ್ತೆ ನೀವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕು ಅಲ್ಲಿಗೆ.
ಸಿಂಗಲ್ ಕ್ರೋಶೆಗಳಿಗೆ ಸಿಂಗಲ್ ಕ್ರೋಶೆನ ಮಾಡಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. 1 2 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಥ್ರೆಡ್ನ ಈ ರೀತಿ ಹೊರಗಡೆ ತಗೊಳ್ಳಿ. ಈ ರೀತಿಯಾಗಿ ಈ ಸ್ಟೆಪ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ನೋಡಿ, ನಾನು ನೆಕ್ಸ್ಟ್ ಕಲರು ಲೈಟ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಸ್ವಲ್ಪ ಬೇಬಿ ಪಿಂಕ್ ಕಲರ್ ಅಂತಲೇ ಹೇಳ್ಬೋದು. ನೋಡಿ, ಸ್ಟಾರ್ಟಿಂಗ್ಗೆ ನಾವು ಈ ರೀತಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಅಥವಾ ಇಲ್ಲಿಂದಾದರೂ ಸ್ಟಾರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿಂದಾದರೂ ಸ್ಟಾರ್ಟ್ ಮಾಡ್ಕೊಬೋದು. ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಸೆಕೆಂಡ್ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಮತ್ತು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಈ ಎರಡೆರಡು ಸಿಂಗಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಬರಬೇಕು. 4 ಕಂಬಗಳಿಗೂ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಅದ್ರ ಮೇಲೆ ನಾವು ಎರಡರ ಮಧ್ಯೆ ಒಂದು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಬರಬೇಕು. ಈ ರೀತಿಯಾಗಿ ಮಾಡಿಕೊಂಡು ಇಲ್ಲಿ ಆರ್ಚ್ ಮೇಲೆ ನಮಗೆ 5 ಚೈನ್ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಅಲ್ಲೂ ಕೂಡ ನೋಡಿ 1 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 1 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 2 ಟೈಮ್ ಆಯಿತು. ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 3 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೋಡಿ 5 ಚೈನ್, ಫಸ್ಟ್ 5 ಚೈನ್ ಗ್ಯಾಪಲ್ಲಿ 3 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೀಡ್ಲು ಮೇಲೆ 2 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡಿದ್ದೀನಿ. ನೀಡಲ್ ಮೇಲೆ 4 ಥ್ರೆಡ್ ಇದೆ. ಮೊದಲಿಗೆ 2 ದಾರನ 1 ಮಾಡ್ಕೊತೀನಿ, ಮತ್ತು 2 ದಾರ, ಮತ್ತು 2 ದಾರ, 2 ಥ್ರೆಡ್ನ 3 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನೀಡ್ಲು ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1, 2ರಲ್ಲಿ 1, ಮತ್ತು 2ರಲ್ಲಿ 1 ಈ ರೀತಿ 3 ಟೈಮ್ಸ್ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಬರಬೇಕು. ನಾವು ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡು ಅದೇ ರೀತಿ ಆರ್ಚ್ ಮೇಲೆ ಆರ್ಚ್ಗಳನ್ನ ಹಾಕ್ಕೊತಾ ಇದ್ದೀವಿ ಅಷ್ಟೇ. ಇಲ್ಲಿ ಸೇಮ್ ಅದೇ ರೀತಿ ಇರುತ್ತೆ. ಅಲ್ಲಿ 4 ಚೈನ್ ಬಳಸಿದ್ದೀವಿ, ಇಲ್ಲಿ 5 ಚೈನ್ ಬಳಸಿದ್ದೀವಿ, ಅಷ್ಟು ಡಿಫ್ರೆನ್ಸ್. ನೀಟಾಗಿ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ. ನೀಡ್ಲು ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 5 ಚೈನ್ 5 ಚೈನ್ ಒಳಗಡೆ 5 ಚೈನ್ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲು ಮೇಲೆ 4 ಥ್ರೆಡ್ ಇರುತ್ತೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೋಬೇಕು. ಇಲ್ಲಿ 14 ತ್ರಿಬಲ್ ಕ್ರೋಶೆಗಳನ್ನ ಅಥವಾ 12 ತ್ರಿಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಈ ರೀತಿ ನಾನು ಇಲ್ಲಿ 14 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ 5 ಚೈನ್ ಗ್ಯಾಪಲ್ಲಿ. ಈಗ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಅಲ್ಲಿಂದ ಮತ್ತೆ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 2 ಆರ್ಚ್ ಮಧ್ಯೆ ಟ್ರಯಾಂಗಲ್ ರೀತಿ ಇರುತ್ತಲ್ಲ ಗ್ಯಾಪ್, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲು ಮೇಲೆ 4 ಥ್ರೆಡ್ ಇರುತ್ತೆ. 2 ಥ್ರೆಡ್ನ ಮತ್ತೆ ಲಾಕ್ ಮಾಡ್ಕೊಂಡು ಬರಬೇಕು. ತ್ರಿಬಲ್ ಕ್ರೋಶೆ ಕಂಬನ ಮತ್ತೆ ಇಲ್ಲಿ ಹಾಕ್ಕೊತಾ ಬರಬೇಕು. ನೋಡಿ, ಈ ರೀತಿಯಾಗಿ ನಾವು ನೀಟಾಗಿ ಫಿಲ್ ಮಾಡ್ತಾ ಬರಬೇಕು. ನೋಡಿ, ಯಾವುದೇ ರೀತಿ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ, ಏನಿಲ್ಲ, ಸಿಂಪಲ್ಲಾಗಿ
ಥ್ರೆಡ್ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ನ ಕೊಡ್ತಾಯಿದ್ದೆ, ಬ್ರೈಡಲ್ ಡಿಸೈನೇ ಅಂತಲೇ ಹೇಳ್ಬೋದು. ನೋಡಿ ಬ್ಯಾಕ್ ಸೈಡಿಂದ ನಮಗೆ ಈ ರೀತಿ ಕಾಣಿಸುತ್ತೆ. ಫುಲ್ಲು ಫಿನಿಶ್ ಆದಮೇಲೆ ಇನ್ನೂ ಕೂಡ ಲುಕ್ ವೈಸ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ. ಬೀಡ್ಗಳನ್ನ ಹಾಕಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಇದೊಂದು ಒಳ್ಳೆಯ ಡಿಸೈನೇ ಅನ್ಬೋದು. ಬರೀ ಥ್ರೆಡ್ ವರ್ಕ್ ಅಷ್ಟೇ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿಯಾಗಿ ನಾವು ಇಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ. 14 ತ್ರಿಬಲ್ ಕ್ರೋಶೆ ಕಂಬನ ಈ 5 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಫಸ್ಟ್ ಆರ್ಚ್ ಮಾಡ್ಕೊಂಡ್ವಲ್ಲ ಮೆರೂನ್ ಕಲರಲ್ಲಿ, ಅಲ್ಲ ಡಾರ್ಕ್ ಬ್ರೌನ್ ಕಲರಲ್ಲಿ, ಅಲ್ಲಿ ನಾನು 12 ಕಂಬನ ಫಿಲ್ ಮಾಡಿದ್ದೀನಿ 4 ಚೈನ್ ಗ್ಯಾಪಲ್ಲಿ. ಇಲ್ಲಿ 5 ಚೈನ್ ಗ್ಯಾಪಲ್ಲಿ 14 ಕಂಬಗಳನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು 2 ಕಮ್ಮಿ ಕೂಡ ಮಾಡ್ಕೊಬೋದು, 2 ಜಾಸ್ತಿ ಕೂಡ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ. ನೋಡಿ ಈ ರೀತಿಯಾಗಿ ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ. ನೀಟಾಗಿ ಫಿಲ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಅಂದರೆ ಆರ್ಚ್ ಮೇಲೆ 5 ಚೈನ್ ಇರುತ್ತಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಫುಲ್ ಕಂಪ್ಲೀಟ್ ಮಾಡಿ ಇಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಥ್ರೆಡ್ನ ಸುತ್ತಕೊಂಡು ಮತ್ತೆ ಈ ರೀತಿಯಾಗಿ ಕಂಬಗಳನ್ನ ಹಾಕ್ಕೊತಾ ಹೋಗಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತಾ ಬರೋಣ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನಾನು ಮತ್ತೆ ನೀಟಾಗಿ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ ನೀಟಾಗಿ ನಾನು ಎಲ್ಲ ಗ್ಯಾಪಲ್ಲೂ. ಇವಾಗ ಸ್ಟಾರ್ಟಿಂಗಲ್ಲಿ ಇಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ ಆರ್ಚ್ ಮೇಲೆ 5 ಚೈನ್ಗೆ ಸ್ಟಾರ್ಟಿಂಗು, ಇಲ್ಲೂ ಕೂಡ 1 ಟೈಮ್ ಆರ್ಚ್ ಸೇರಿ 1 ಟೈಮ್ ಲಾಕ್ ಆಗಿದೆ. ಇನ್ನು 2 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಈ ಗ್ಯಾಪಲ್ಲಿ. ಒಂದ್ರ ಮೇಲೆ ಒಂದು ಬರದೇ ಇರೋ ರೀತಿ ನೋಡಿಕೊಂಡು ಸಿಂಗಲ್ ಕ್ರೋಶೆನ ನೀಟಾಗಿ ಮಾಡ್ಕೊಳ್ಳಿ. ಈ ರೀತಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆಗಳಿರುತ್ತಲ್ಲ ಆರ್ಚ್ ಮೇಲೆ ನಾವು ಮಾಡಿರೋಂಥದ್ದನ್ನ ಒಂದು 4 to 5 ಟೈಮ್ಸ್ ಮಾಡಿರ್ತೀವಿ. ಇಲ್ಲೂ ಕೂಡ 2 ಸಿಂಗಲ್ ಕ್ರೋಶೆ ಮಧ್ಯೆನೂ ಗ್ಯಾಪ್ ಇರುತ್ತಲ್ಲ, ಒಂದು ಸಿಂಗಲ್ ಕ್ರೋಶೆಗೂ ಇನ್ನೊಂದು ಸಿಂಗಲ್ ಕ್ರೋಶೆಗೂ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀವು ಮತ್ತೆ ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಫಿನಿಶ್ ಮಾಡ್ಕೋಬೇಕು ಡಿಸೈನ. ಈ ರೀತಿ ನೀಟಾಗಿ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲೂ ನೀವು ಈ ರೀತಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಬರಬೇಕು. ನೋಡಿ ನೀಟಾಗಿ ಇಲ್ಲಿನೇ ಲಾಸ್ಟಿಗೆ ಇಲ್ಲಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲೂ ಕೂಡ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ ನಿಮಗೆ ಲಾಸ್ಟಲ್ಲಿ. ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ 1 2 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೋಬೇಕು. ಫಿಂಗರಲ್ಲಿರೋ ಥ್ರೆಡ್ನ ಕಟ್ ಮಾಡಿ ನೀಡನ್ನು ಈ ರೀತಿ ಹೊರಗಡೆ ತಗೊಂಡ್ರೆ ಈ ರೀತಿ ಎಳ್ಕೊಂಡ್ರೆ ಟೈಟ್ ಆಗುತ್ತೆ ನಿಮಗೆ. ಇದೇನೇ ನಿಮಗೆ ಥ್ರೆಡ್ಸ್ ಉಳಿದಿದೆಯೋ ಇದು ಬ್ಯಾಕ್ ಸೈಡ್ಗೆ ನೀವು ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಥ್ರೆಡ್ನ ಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಒಂದಿಷ್ಟು ಥ್ರೆಡ್ನ ಬಿಟ್ಟರೆ ಸಾಕು ಫ್ರೆಂಡ್ಸ್, ತುಂಬ ಲೆಂತಾಗೆಲ್ಲ ಬಿಟ್ಕೋಬೇಡಿ. ನೋಡಿ ಇಷ್ಟು 1/4 ಇಂಚ್ 1/2 ಇಂಚ್ ಅಷ್ಟು ಥ್ರೆಡ್ನ ಬಿಟ್ಟು ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬಟ್ಟೆಗೆ ಸೇರಿಸಿ ನೀವೇನು ಸೆರಗಿರುತ್ತಲ್ಲ ಪಲ್ಲು, ಅದಕ್ಕೆ ಸೇರಿಸಿ ಪೇಸ್ಟ್ ಮಾಡ್ಕೊಬೇಡಿ. ಡಿಸೈನ್ ಬ್ಯಾಕ್ ಸೈಡ್ಗೆ ನೀವು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಈ ರೀತಿ ಒಂದು ಸಾರಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಇದು ತುಂಬ ಸ್ಟಿಫಾಗಿ ಬಂದಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ತುಂಬ ಫೋಲ್ಡ್ ಎಲ್ಲ ಆ ಥರ ಏನಿಲ್ಲ, ತುಂಬ ಸ್ಟಿಫಾಗಿದೆ ಡಿಸೈನು. ನೋಡಿ ಹೇಗಿಟ್ಟರು ಕೂಡ ಹಾಗೇ ಇರುತ್ತೆ ಡಿಸೈನ್, ಏನಾಗಲ್ಲ ನಿಮಗೆ ಡಿಸೈನು. ಯಾವುದೇ ರೀತಿ ಬೀಡ್ಸ್ ಹಾಕಿಲ್ಲ, ಏನು ಹಾಕಿಲ್ಲ, ತುಂಬ ಸ್ಟಿಫಾಗಿದೆ ಡಿಸೈನ್. ನೋಡಿ ಸೀದಾ ಸೈಡಿಂದ ನಮಗೆ ಈ ರೀತಿ ಕಾಣಿಸುತ್ತೆ, ಉಲ್ಟಾ ಸೈಡಿದೆ ನೋಡಿ ಈ ರೀತಿ ಕಾಣಿಸುತ್ತೆ. ನಮಗೆ ಉಲ್ಟಾ ಸೈಡಿಂದ ಈ ರೀತಿ ಕಾಣಿಸುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಕೆಳಗಡೆ ಅರ್ಚು ಸೀದಾ ಇದೆ, ಮೇಲ್ಗಡೆ ಅರ್ಚು ಉಲ್ಟಾ ಇದೆ. ನಾವು ಉಲ್ಟೆಯಿಂದ ಮಾಡ್ಕೊಂಡು ಬಂದ್ವಲ್ಲ ಈ ಸ್ಟೆಪ್ನ, ಅದಕ್ಕೋಸ್ಕರ ಇಲ್ಲಿ
ಮೇಲ್ಗಡೆ ಆರ್ಚು ಸೀದೆ ಇದೆ, ಕೆಳಗಡೆ ಆರ್ಚು ಉಲ್ಟಾ ಇದೆ. ನಿಮಗೆ ಎರಡೂ ಸೀದಾ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಿಂದ ಫಸ್ಟ್ ಸ್ಟೆಪ್ನ ಅಂದರೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದು ಕಟ್ ಮಾಡಿ ಎಂಡ್ ಮಾಡಿಕೊಂಡು ಮತ್ತೆ ಸ್ಟಾರ್ಟಿಂಗಿಂದ ಬಂದರೆ ಸೇಮ್ ಎರಡು ಇದೇ ರೀತಿ ಮೇಲ್ಗಡೆ ಆರ್ಚ್ ಏನಿದೆಯೋ ಅದೇ ರೀತಿ ಕಾಣಿಸುತ್ತೆ ನಿಮಗೆ. ನೋಡಿ ಈ ರೀತಿಯಾಗಿದೆ ಇವತ್ತಿನ ಡಿಸೈನು ಫ್ರೆಂಡ್ಸ್. ನೋಡಿ ಇದಕ್ಕೆ 550ಇಂದ 600 ಚಾರ್ಜ್ನ ಮಾಡ್ಬೋದು. ವರ್ಕ್ ಇದೆ ಫ್ರೆಂಡ್ಸ್, ಸ್ಯಾರಿಗೆಲ್ಲ ಮಾಡಿದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೋಡಿಕೊಂಡು ಚಾರ್ಜ್ನ ಮಾಡಿ. 550ಇಂದ 600 ತೊಗೋಬೋದು, ನೋಡಿಕೊಂಡು ಚಾರ್ಜ್ನ ಮಾಡಿ. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.